ನೋಡಿದ್ರಲ್ಲ, ಡ್ರಗ್ಸ್ ದಂಧೆ ಅನ್ನೋದು ಯಾವ ರೀತಿಯಾಗಿ ರಾಜ್ಯದಾದ್ಯಂತ ವ್ಯಾಪಿಸ್ಬಿಟ್ಟಿದೆ ಅನ್ನೋದನ್ನ. ಯಾಕೆಂದ್ರೆ ಈಗ ಮಂಗಳೂರಿನಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೇ ನೋಡೋದಾದ್ರೆ ಅನುಶ್ರೀ ಅವರಿಗೂ ಕೂಡ ನೋಟಿಸ್ ಹೋಗಿರುವಂತದ್ದು. ನಟಿ ಕಮ್ ಆಂಕರ್ ಅನುಶ್ರೀಗೂ ಕೂಡ ನೋಟಿಸ್ ಹೋಗಿರುವಂತ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಮಂಗಳೂರಿನ ಸಿಸಿಬಿ ಪೊಲೀಸರು. 4 ರಿಂದ 5 ಪೊಲೀಸರ ಟೀಮ್ ಬೆಂಗಳೂರಿನತ್ತ ಆಗಮಿಸ್ತಾ ಇರುವಂತದ್ದು. ಬಟ್ ಯಾವ ಕಾರಣಕ್ಕೆ ಓಕೆ ನೋಟಿಸ್ ಕೊಡ್ಲಿಕ್ಕೋಸ್ಕರನೇ ಇಲ್ಲಿಗೆ ಬರ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಅಂತೂ ಸಹಜವಾಗಿ ಎದ್ದೇಳುತ್ತೆ. ಯಾಕೆಂದ್ರೆ ಹೈದರಾಬಾದ್ ಕೇರಳದಲ್ಲಿ ಇದ್ದಂಥವ್ರಿಗೇನೆ ಸಿಸಿಬಿ ಪೊಲೀಸರು ವಾಟ್ಸಪ್ ಮೂಲಕ ಕೊಟ್ಟು ಅವರನ್ನ ಕರ್ಸ್ಕೊಂಡಿದ್ರು. ಇಲ್ಲ ಬರಲೇಬೇಕು, ನಾಳೆ 11 ಗಂಟೆಗೆ ಅಂದ್ರೆ 11 ಗಂಟೆಗೆ ಇಲ್ಲಿ ಇರಲೇಬೇಕು ಅಂತ ಹೇಳಿದ್ರು. ಬಟ್ ಮಂಗಳೂರು ಪೊಲೀಸರು ಇಲ್ಲಿಗೆ ನೋಟಿಸ್ ಕೊಡ್ಲಿಕ್ಕೋಸ್ಕರ ಮಾತ್ರ ಬರ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಅಂತೂ ಸಹಜವಾಗಿ ಹೇಳುತ್ತೆ. ಬೆಂಗಳೂರು ಸಿಸಿಬಿ ಅಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ, ಮಾಹಿತಿಯನ್ನ ನೀಡಲಿದ್ದಾರೆ ಮಂಗಳೂರಿನ ಸಿಸಿಬಿ ಅಧಿಕಾರಿಗಳು. ಯಾಕೆಂದ್ರೆ ಈಗ ಆಲ್ರೆಡಿ ಸಾಕಷ್ಟು ಈ ಒಂದು ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ಡೆಪ್ತ್ ಆಗಿ ತನಿಖೆಯನ್ನ ಮಾಡ್ತಾ ಇರುವಂತದ್ದು ಅಂದ್ರೆ ಬೆಂಗಳೂರಿನ ಸಿಸಿಬಿ ಪೊಲೀಸರು ಬೆಂಗಳೂರಿನತ್ತ ಹೊರಟಿದ್ದಾರೆ. ಮಂಗಳೂರು ಸಿಸಿಬಿ ಟೀಮ್ನವರು 4 ರಿಂದ 5 ಜನ ಅಧಿಕಾರಿಗಳು ಇದರಲ್ಲಿ ಇದ್ದಾರೆ. ಯಾವ ರೀತಿಯಾದಂತ ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ತಾರೆ ಅಥವಾ ಮಾಹಿತಿಗಳನ್ನ ಪಡ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ಇಲ್ಲಿ ಇವರೇ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೋಸ್ಕರ ಬೆಂಗಳೂರಿನ ಪೊಲೀಸರ ಕಾಂಟ್ಯಾಕ್ಟ್ ಅಂತೂ ಮಾಡೇ ಮಾಡ್ತಾರೆ. ಇನ್ನು ಮಂಗಳೂರಿನ ಪೊಲೀಸರ ಬಳಿ ಇರುವಂತ ಮಾಹಿತಿಯನ್ನು ಕೂಡ ಬೆಂಗಳೂರಿನ ಪೊಲೀಸರು ಕಲೆ ಹಾಕೋದ್ರಲ್ಲಿ ನೋ ಡೌಟ್ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ನೋಡೋಣ, ಈಗ ಆಲ್ರೆಡಿ ಈ ಒಂದು ಡ್ರಗ್ಸ್ ದಂಧೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು 3-4 ತನಿಖಾ ತಂಡಗಳು ಈಗ ಆಲ್ರೆಡಿ ತನಿಖೆಯನ್ನ ನಡೆಸ್ತಾ ಇದ್ದಾವೆ. ಫಾರ್ ಎಕ್ಸಾಂಪಲ್ ಸಿಸಿಬಿ ಆಗಿರ್ಬೋದು ರಾಜ್ಯದಲ್ಲಿ, ಇನ್ನು ಒಂದ್ ಕಡೆ ದೇಶದಾದ್ಯಂತ ಎನ್ಸಿಬಿ ಅಧಿಕಾರಿಗಳು ಈಗ ಆಲ್ರೆಡಿ ತನಿಖೆಯನ್ನು ಮಾಡ್ತಾ ಇರುವಂತದ್ದಾಗಿರ್ಬೋದು. ಹಾಗೆ ISD ಅಧಿಕಾರಿಗಳು, ಆಂತರಿಕ ಭದ್ರತಾ ತಂಡದವರು ಕೂಡ ಈಗ ಆಲ್ರೆಡಿ ಯಾವ ರೀತಿಯಾಗಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ನಿಮ್ಗೆ ಗೊತ್ತಿದೆ. ನಮ್ಮ ಮಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲೇ ಅನುಶ್ರೀ, ಖ್ಯಾತ ನಿರೂಪಕಿ ಕಮ್ ನಟಿಯಾಗಿರುವಂತಹ ಅನುಶ್ರೀಗೂ ಕೂಡ ಈ ಒಂದು ನೋಟಿಸ್ ಹೋಗಿರುವಂತದ್ದು. ಸೊ ಇನ್ನು ಯಾವ್ಯಾವ ರೀತಿಯಾಗಿ ಈ ಒಂದು ಜಾಲ ವ್ಯಾಪಿಸಿದೆಯೋ, ಇನ್ನು ಯಾರ್ಯಾರ ಹೆಸರುಗಳು ಬರ್ತಾ ಹೋಗುತ್ತೋ, ಯಾರ್ಯಾರು ಇದರಲ್ಲಿ ಅಂಧರಾಗ್ತಾರೋ, ಯಾರ್ಯಾರಿಗೆ ಶಿಕ್ಷೆ ಆಗುತ್ತೋ, ಪ್ರೂವ್ ಆಗುತ್ತೋ, ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕಿಶನ್, ಈಗ ಗೊತ್ತಾಗ್ತಾ ಇರುವಂತ ಮಾಹಿತಿ ಪ್ರಕಾರ ಏನು ಮಂಗಳೂರಿಂದ ಬರ್ತಾ ಇರುವಂತ ಸಿಸಿಬಿ ಪೊಲೀಸರು ಬೆಂಗಳೂರಿನ ಪೊಲೀಸರ ಬಳಿ ಕೆಲವೊಂದು ಮಾಹಿತಿಗಳನ್ನ ಕಲೆ ಹಾಕ್ತಾ ಅವರು ಕಲೆ ಹಾಕಿರುವಂತ ಮಾಹಿತಿಗಳನ್ನ ಕೂಡ ಶೇರ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಪೃಥ್ವಿರಾಜ್, ಖಂಡಿತ ಈ ಬಗ್ಗೆ ಮಂಗಳೂರಿನ ಸಿಸಿಬಿ ಪೊಲೀಸರು ಕೂಡ ಅಧಿಕೃತವಾಗಿ ಪ್ರಕಟಣೆ ಮಾಡಿಲ್ಲ. ಆದ್ರೆ ಮಂಗಳೂರಿನ ಸಿಸಿಬಿ ಪೊಲೀಸರ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ, ಒಂದು ಟೀಮ್ ಸಿಸಿಬಿ ತಂಡ ಈಗಾಗಲೇ ಬೆಂಗಳೂರನ್ನ ಪ್ರವೇಶ ಮಾಡ್ತಾ ಇದೆ. ಯಾಕಂದ್ರೆ ಅನುಶ್ರೀಗೆ ವಾಟ್ಸ್ಆಪ್ ಅಲ್ಲಿ ನೋಟಿಸ್ ಅನ್ನ ಕಳಿಸಿದ್ರು ಕೂಡ ಇದು ಅಧಿಕೃತವಾಗಿ ಮಾನ್ಯತೆ ಆಗಲ್ಲ. ಹಾಗಾಗಿ ಸಿಸಿಬಿ ಪೊಲೀಸರಿಗೆ ನೋಟಿಸ್ ಅನ್ನ ಕೊಟ್ರೆ ಇದು ಅಧಿಕೃತವಾಗಿ ಮಾನ್ಯತೆ ಆಗುತ್ತೆ, ಮುಂದಿನ ವಿಚಾರಣೆಗೆ ಅನುಕೂಲ ಆಗುತ್ತೆ ಅನ್ನೋದು ಪೊಲೀಸರ ಮಾಹಿತಿ. ಹಾಗಾಗಿ ಅವ್ರೀಗ ಸ್ವತಃ ಬೆಂಗಳೂರಿಗೆ ಅನುಶ್ರೀಗೆ ನೋಟಿಸ್ ಕೊಡೋಕೆ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅನುಶ್ರೀ ಹೆಸರು ಈ ಹಿಂದೆ ಕೂಡ ಹಲವಾರು ಬಾರಿ ಕೇಳಿ ಬಂದಿತ್ತು. ಯಾಕಂದ್ರೆ ಕಿಶೋರ್ ಅಮನ್ ಶೆಟ್ಟಿ ಜೊತೆ ಬಹಳ ನಿಕಟವಾಗಿ ಸಂಪರ್ಕವನ್ನ ಹೊಂದಿರುವಂತದ್ದು ಅನುಶ್ರೀ. ಬೆಂಗಳೂರಿನ ಖ್ಯಾತ ಆಂಕರ್ ಕಮ್ ನಟಿ ಒಬ್ರು ಈ ಬಗ್ಗೆ ಇದರಲ್ಲಿ ಕಿಶೋರ್ ಜೊತೆ ಇದ್ರು ಅನ್ನೋದು ಸದ್ಯ ಪೊಲೀಸರು ಅವತ್ತೇ ಮಾಹಿತಿಯನ್ನ ಕೊಟ್ಟಿದ್ರು. ಇವತ್ತು ಆ ಮಾಹಿತಿ ನಿಜ ಆಗಿರುವಂತದ್ದು. ಅನುಶ್ರೀ ಹೆಸರು ಇದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿರುವಂತದ್ದು. ಯಾಕಂದ್ರೆ ಡ್ರಗ್ಸ್ ಪಾರ್ಟಿಯಲ್ಲಿ ಅವರು ಇದ್ರು ಅನ್ನೋದು ಸದ್ಯಕ್ಕೆ ಪೊಲೀಸರು ಕೊಟ್ಟಿರುವಂತಹ ಮಾಹಿತಿ ಮತ್ತು ಪೊಲೀಸರಿಗೆ ಆರೋಪಿಗಳು ಕೊಟ್ಟಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಅನುಶ್ರೀಯನ್ನ ಸ್ವತಃ ವಿಚಾರಣೆ ಮಾಡಕ್ಕೆ ಸಿಸಿಬಿ ಪೊಲೀಸರು ಬೆಂಗಳೂರಿಗೆ ಆಗಮಿಸಿರುವಂತದ್ದು. ಅನುಶ್ರೀಯ ವಿಚಾರಣೆ ಬಳಿಕವಷ್ಟೇ ಮತ್ತಷ್ಟು ವಿಚಾರಗಳು ಇದರ ಹಿಂದೆ ಯಾರಿದ್ರು, ಎಲ್ಲೆಲ್ಲ ಪಾರ್ಟಿಗಳು, ಯಾಕೆಂದ್ರೆ ಪಾಸಿಬಿಲಿಟೀಸ್ ತುಂಬಾ ದೊಡ್ಡದಾಗೆ ಇರುವಂತದ್ದು. ಇಲ್ಲಿ ಸಾಕಷ್ಟು ಜನ ಸೆಲೆಬ್ರಿಟಿಗಳಿಗೆ ನೋಟಿಸ್ ಅನ್ನ ಕೊಡ್ಲಾಗ್ತಾ ಇದೆ, ಕಿರುತೆರೆ ಹಿರಿತೆರೆ ಅವ್ರಿಗೆಲ್ಲರಿಗೂ ಕೂಡ ನೋಟಿಸ್ ಅನ್ನ ಕೊಡುವ ಮುಖಾಂತರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೆಲವರಂತೂ ಬಂಧಿತರಾಗಿದ್ದಾರೆ, ಸಂಜನಾ ಆಗಿರ್ಬೋದು, ಹಾಗೆ ರಾಗಿಣಿ ಆಗಿರ್ಬೋದು. ಇನ್ನ ಕೆಲವರಂತೂ ಪೆಡ್ಲರ್ಗಳನ್ನ ಬಂಧಿಸಲಾಗಿದೆಯಲ್ಲ, ಆ ಲಿಂಕ್ ಏನಾದ್ರೂ ಕಿಶೋರ್ ಶೆಟ್ಟಿ ಜೊತೆ ಇರಬಹುದಾ ಅನ್ನುವ ಚಾನ್ಸಸ್ ಅಂತೂ ಆ ಮಾಹಿತಿ ಸ್ವಲ್ಪ ಲಿಂಕ್ ಸಿಕ್ಕಿದ್ರು ಕೂಡ, ಚಿಕ್ಕ ಸುಳಿವು ಸಿಕ್ಕಿದ್ರು ಕೂಡ ಸಿಸಿಬಿ ಪೊಲೀಸರು ಅದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಯನ್ನ ಮಾಡೇ ಮಾಡ್ತಾರೆ. ಸೊ ಆ ಒಂದು ಕಾರಣಕ್ಕೋಸ್ಕರನೇ ಮೋಸ್ಟ್ ಪ್ರಾಬಬ್ಲಿ ಇವರು ಕೂಡ ಮೀಟ್ ಮಾಡುವಂತ ಸಾಧ್ಯತೆ ಇದೆ ಅಂತ ಕಾಣಿಸುತ್ತೆ. ಹಾಗೆ ಇವರಿಗೆ ನೋಟಿಸ್ ಕೊಡುವಂತ ಸಂದರ್ಭದಲ್ಲಿ ಸಿಸಿಬಿ ಪೊಲೀಸರ ಸಹಾಯವನ್ನ ಪಡೆಯುವಂತದ್ರಲ್ಲಿ ನೋ ಡೌಟ್ ಅಂತಾನೂ ನಾವು ಹೇಳ್ಬೋದು ಅನ್ಸುತ್ತೆ. ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಬೆಂಗಳೂರಲ್ಲಿ ಈ ರೀತಿಯ ಪ್ರಕರಣಗಳು ಸಾಕಷ್ಟು ನಡೆದಿದೆ ಮತ್ತು ಇದರ ಬಗ್ಗೆ ವಿಚಾರಣೆ ಕೂಡ ಮಾಡ್ತಾ ಇದೆ. ಮಂಗಳೂರಲ್ಲಿ ಕೂಡ ಅಷ್ಟೇ ಈ ಹಿಂದೆ ಸಾಕಷ್ಟು ಡ್ರಗ್ಸ್ ಪಾರ್ಟಿಗಳು ನಡೆತಾ ಇತ್ತು. ಗಾಂಜಾ ಮಾಫಿಯಾ ಮತ್ತು ಡ್ರಗ್ಸ್ ಮಾಫಿಯಾ ಮಂಗಳೂರಲ್ಲಿ ಹೇರಳವಾಗಿ ನಡೀತಾ ಇದೆ. ಇದು ಸ್ವತಃ ಪೊಲೀಸರು
ಅವರಿಗೂ ಕೂಡ ಗೊತ್ತಿರುವಂತಹ ಮಾಹಿತಿ ಮತ್ತು ಮಂಗಳೂರಿನ ಸಾರ್ವಜನಿಕರಿಗೂ ಗೊತ್ತು. ಮಂಗಳೂರು ನಗರದಲ್ಲಿ ಎಷ್ಟರ ಮಟ್ಟಿಗೆ ಪಾರ್ಟಿಗಳು ನಡೆಯುತ್ತಿದೆ ಅಂತ ಹೇಳಿ. ಕಳೆದ 10 ವರ್ಷಗಳಿಂದ ಪಾರ್ಟಿಗಳು ಹೇರಳವಾಗಿ ಮಾಡ್ತಾ ಇದೆ. ಮಂಗಳೂರಿನ ಹಲವಾರು ಪ್ರದೇಶಗಳಿಗೆ ಸ್ಯಾಂಡಲ್ವುಡ್ ನ ನಟಿಯರಾಗಿರ್ಬೋದು, ಬೆಂಗಳೂರಿನ ಖ್ಯಾತನಾಮರಾಗಿರ್ಬೋದು, ಹಲವಾರು ಸಚಿವರ ಮಕ್ಕಳು ಆಗಿರ್ಬೋದು, ಚಿತ್ರರಂಗದ ಪ್ರಮುಖರಾಗಿರ್ಬೋದು, ಎಲ್ರೂ ಕೂಡ ಬಂದು ಇಲ್ಲಿ ಪಾರ್ಟಿ ಮಾಡಿ ಹೋಗಿರುವಂತದ್ದು ಎಲ್ರಿಗೂ ಗೊತ್ತಿರುವಂತ ಸತ್ಯ. ಆದ್ರೆ ಇದೀಗ ಕಿಶೋರ್ ಶೆಟ್ಟಿಯ ಅರೆಸ್ಟ್ ಆದ ಬಳಿಕ ರಾಜ್ಯದಲ್ಲಿ ಸ್ಯಾಂಡಲ್ವುಡ್ ನಲ್ಲಿ ಮತ್ತು ರಾಜ್ಯದಲ್ಲಿ ಡ್ರಗ್ ಮಾಫಿಯಾ ಸಾಕಷ್ಟು ದೊಡ್ಡದಾಗಿ ಸದ್ದು ಮಾಡುತ್ತಿರುವಂತಹ ಬಳಿಕವಾಗಿ ಈ ರೀತಿಯ ಹೆಸರುಗಳು ಕೂಡ ಕೇಳಿ ಬಂದಿರುವಂತದ್ದು. ಮಂಗಳೂರಿನ ಬೀಚ್ ಸೈಡ್ಗಳಲ್ಲಿ ಸಾಕಷ್ಟು ಡ್ರಗ್ಸ್ ಮಾಫಿಯಾದ ಪಾರ್ಟಿಗಳು ಕೂಡ ಮಾಡ್ತಾ ಇತ್ತು. ಅಲ್ಲಿ ಹೆಣ್ಮಕ್ಳನ್ನ ಯೂಸ್ ಮಾಡ್ತಾ ಇದ್ರು. ಉತ್ತರ ಭಾರತದ ಮೂಲದ ಹೆಣ್ಮಕ್ಳನ್ನಲ್ಲಿ ಸಹಜವಾಗಿ ಯೂಸ್ ಮಾಡ್ತಾ ಇದ್ರು. ಅವರಿಗೆ ಡ್ರಗ್ಸ್ ಅನ್ನ ಕೊಟ್ಟು ಆ ಪಾರ್ಟಿಯಲ್ಲಿ ಅವರನ್ನ ನಶೆಯಲ್ಲಿ ತೇಲಾಡಿಸಿ ಅಲ್ಲಿ ಅವರು ಮಜಾವನ್ನ ತೆಗೆದುಕೊಳ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಪೊಲೀಸರಿಗೆ ಆಗಿರುವಂತ ಮಾಹಿತಿಗಳು ಮತ್ತು ಇದರ ಬಗ್ಗೆ ವಿಚಾರಣೆ ಕೂಡ ಆಗ್ತಾ ಇರುವಂತದ್ದು. ಸದ್ಯ ಇಲ್ಲಿ ಪ್ರಮುಖವಾಗಿ ಗೋಚರವಾಗಿರುವಂತದ್ದು ಆಂಕರ್ ಅನುಶ್ರೀ ಅವರಿಗೆ ನೋಟಿಸ್ ಕೊಟ್ಟಿರೋ ವಿಚಾರವಾಗಿ. ಯಾಕಂದ್ರೆ ತರುಣ್ ಮತ್ತೆ ಕಿಶೋರ್ ಶೆಟ್ಟಿಯ ಜೊತೆ ಅನುಶ್ರೀ ಸಾಕಷ್ಟು ನಿಕಟವಾದ ಸಂಪರ್ಕವನ್ನ ಹೊಂದಿದ್ರು. ಇಲ್ಲಿ ಅವರಿಬ್ರು ಮಾಡ್ತಾ ಇರುವಂತಹ ಪಾರ್ಟಿಗಳಿಗೆ ಅನುಶ್ರೀ ಶಾಶ್ವತ ಪದೇ ಬರ್ತಾ ಇದ್ರು. ಲೇಟ್ ನೈಟ್ ಪಾರ್ಟಿಗಳಲ್ಲಿ ಅನುಶ್ರೀ ಅವರು ಭಾಗವಹಿಸಿದ್ರು ಅನ್ನೋದು ಆರೋಪಿಗಳು ಸ್ವತಃ ಸಿಸಿಬಿ ಪೊಲೀಸರಿಗೆ ಕೊಟ್ಟಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಸಿಸಿಬಿ ಪೊಲೀಸರು ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಅವರು ಪಾರ್ಟಿಯಲ್ಲಿ ಡ್ರಗ್ಸ್ ಗಳನ್ನ ತೆಗೆದುಕೊಳ್ತಾ ಇದ್ರ ಅಥವಾ ಕೇವಲ ಎಂಜಾಯ್ ಮಾಡಿ ಹೋಗ್ತಾ ಇದ್ರ, ಈ ರೀತಿಯಾಗಿ ವಿಚಾರಣೆಗಳು ಅನುಶ್ರೀಗೆ ಮುಂಬರುವ ದಿನಗಳಲ್ಲಿ ಆಗ್ತಾ ಇರುವಂತದ್ದು. ಕಿಶನ್, ಸಹಜವಾಗಿ ಯಾವುದೇ ಪೊಲೀಸರು ಇಂಥ ಪ್ರಮುಖವಾದಂತಹ ಪ್ರಕರಣಗಳಲ್ಲಿ ಯಾರನ್ನಾದ್ರೂ ಬಂಧಿಸಿದಂತಹ ಸಂದರ್ಭದಲ್ಲಿ ಮೊಬೈಲ್ಗಳನ್ನ ಸೀಸ್ ಮಾಡಿರ್ತಾರೆ. ಸಾಕಷ್ಟು ಮೆಸೇಜ್ಗಳಂತೂ ಡೆಲೀಟ್ ಆಗೇ ಆಗಿರುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರ್ತವೆ. ಕಿಶೋರ್ ಅಥವಾ ತರುಣ್ ಮತ್ತೆ ಅಖಿಲ್ ಈ ಮೂವರ ಕೇಸಲ್ಲಿ ಆ ರೀತಿಯಾಗಿ ಏನಾದ್ರೂ ಆಗಿತ್ತಾ? ಆ ಮೊಬೈಲ್ ಡೇಟಾವನ್ನ ರಿಟ್ರೀವ್ ಮಾಡುವಂತ ಕೆಲಸವನ್ನ ಮಾಡಿದಾರಾ? ಖಂಡಿತ ಪೃಥ್ವಿರಾಜ್. ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಆದ ಬಳಿಕವಾಗಿ ಸಾಕಷ್ಟು ವಿಚಾರಗಳು ಈ ಬಗ್ಗೆ ಬೆಳಕಿಗೆ ಬಂದಿರುವಂತದ್ದು. ಮಂಗಳೂರಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳು ನಡೆಯುತ್ತೆ. ಅಲ್ಲಿ ಎಲ್ಲರೂ ಕೂಡ ವಿವಿಐಪಿ ಸಮಾಜದಲ್ಲಿ ಏನ್ ಕರೆಸ್ಕೊಂಡಿರೋ ಅವರು ಇಲ್ಲಿ ಬರ್ತಾರೆ, ಆ ಪಾರ್ಟಿಗಳಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ. ಹಾಗಾಗಿ ಪೊಲೀಸರು ಪ್ರಥಮವಾಗಿ ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಆದ ಬಳಿಕವಾಗಿ ಆತನ ಮೊಬೈಲ್ ಅನ್ನ ಅವರು ತೆಗೆದುಕೊಂಡಿದ್ದಾರೆ. ಸಂಪೂರ್ಣವಾಗಿ ಮೊಬೈಲ್ ಅನ್ನ ಲೀಲಾಜಾಲವಾಗಿ ಜಾಲಾಡಿದ್ದಾರೆ. ಆತನ ಕಾಲ್ ರೆಕಾರ್ಡ್ ಆಗಿರ್ಬೋದು, ವಾಟ್ಸಪ್ ಸಂದೇಶ ಆಗಿರ್ಬೋದು, ಈ ಎಲ್ಲಾ ವಿಚಾರಗಳನ್ನ ಪೊಲೀಸರು ಈಗಾಗಲೇ ಅದನ್ನ ತೆಗೆದುಕೊಂಡಿರುವಂತದ್ದು ಮತ್ತೆ ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಯಾಕೆಂದ್ರೆ ಕಿಶೋರ್ ಶೆಟ್ಟಿಯ ಅರೆಸ್ಟ್ ಆದ ಬಳಿಕ ಆತನ ಮೊಬೈಲ್ ಅನ್ನ ಟ್ರೇಸ್ ಮಾಡಿದ ಬಳಿಕವಾಗಿ ಇನ್ನು 3 ಆರೋಪಿಗಳು ಸಿಕ್ಕಿ ಹಾಕಿಕೊಂಡಿರುವಂತದ್ದು. ಅದು ಅಖಿಲ್ ಆಗಿರ್ಬೋದು, ಇವತ್ತು ಬಂಧನ ಆಗಿರುವಂತಹ ತರುಣ್ ಆಗಿರ್ಬೋದು, ಅಥವಾ ನಿನ್ನೆ ಬಂಧನ ಆಗಿರುವಂತಹ ಕಿಶೋರ್ ಶೆಟ್ಟಿಯ ಗರ್ಲ್ ಫ್ರೆಂಡ್ ಆಗಿರ್ಬೋದು. ಈ 3 ಕೂಡ ಆತನ ಚಾಟ್ ಹಿಸ್ಟ್ರಿಯಲ್ಲಿ ಸಿಕ್ಕಿ ಹಾಕಿಕೊಂಡಿರುವಂತದ್ದು. ಹಾಗಾಗಿ ಇನ್ನಷ್ಟು ಮಂದಿ ಇದರಲ್ಲಿ ಇದ್ದಾರೆ ಅನ್ನೋದು ಪೊಲೀಸರು ತನಿಖೆ ವೇಳೆ ಗೊತ್ತಾಗಿರುವಂತಹ ಸತ್ಯ. ಹಾಗಾಗಿ ಅನುಶ್ರೀ ಆಗಿರ್ಬೋದು ಅಥವಾ ಬೇರೆ ಯಾರು ಆಕೆಯ ಜೊತೆ ಬೆಂಗಳೂರಿನ ಮಂಗಳೂರಿಗೆ ಬೇರೆ ಯಾರು ಬಂದಿದ್ರು ಅದೆಲ್ಲವೂ ಕೂಡ ಪೊಲೀಸರಿಗೆ ಈಗಾಗಲೇ ಗೊತ್ತಿರುವಂತದ್ದು. ಹಾಗಾಗಿ ಹಂತವಾಗಿ ಅವರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನ ಮಂಗಳೂರಿನ ಸಿಸಿಬಿ ಪೊಲೀಸರು ಮಾಡ್ತಾ ಇದ್ದಾರೆ ಪೃಥ್ವಿರಾಜ್. ಸೊ ಈಗ ವಿಚಾರಣೆ ಅಂತೂ ಸೀರಿಯಸ್ ಆಗಿ ನಡೀತಾ ಇದೆ. ಅಕಸ್ಮಾತ್ ಸಂಜನಾ ಅವರನ್ನ ವಿಚಾರಣೆಗೆ ಕರೆತಂದಂತ ಸಂದರ್ಭದಲ್ಲಿ ಅವ್ರ ಮೊಬೈಲ್ನು ಅಕಸ್ಮಾತ್ ಹೇಳ್ತಾ ಇರುವಂತದ್ದು, ಪಾಸಿಬಿಲಿಟೀಸ್ ಹೇಳ್ತಾ ಇರುವಂತದ್ದು, ಅವರ ಮೊಬೈಲ್ ಅನ್ನು ಸೀಸ್ ಮಾಡಿ ಮತ್ತಷ್ಟು ವಿಚಾರಣೆ ಮಾಡಿದ್ರೆ ಇನ್ನು ಸಾಕಷ್ಟು ಜನರು ಹೊರಬರುವಂತ ಸಾಧ್ಯತೆ ಇದೆ, ಎಸ್ಪೆಷಲಿ ಸೆಲೆಬ್ರಿಟೀಸ್. ಖಂಡಿತ ಪೃಥ್ವಿರಾಜ್. ಯಾಕಂದ್ರೆ ಕಿಶೋರ್ ಶೆಟ್ಟಿಯ ಮೊಬೈಲ್ ಅನ್ನ ಈಗಾಗಲೇ ಪೊಲೀಸರು ಪಡ್ಕೊಂಡಿರುವಂತದ್ದು. ಆತ ಊರಲ್ಲಿ ಸಹಜವಾಗಿ ವ್ಯಕ್ತಿ ತರ ಇದ್ದ, ಅಮ್ಮನಿಗೆ ಪ್ರೀತಿಯ ಮಗನಾಗಿದ್ದ, ಕೇವಲ ಬಹಳ ಬಡ ಕುಟುಂಬದ ವ್ಯಕ್ತಿ ಕಿಶೋರ್ ಶೆಟ್ಟಿ. ಆದ್ರೆ ಇವತ್ತು ಇಷ್ಟು ದೊಡ್ಡ ಮಾಫಿಯಾದಲ್ಲಿ ಆತ ಭಾಗವಹಿಸಿದ್ದಾನೆ ಅಂತ ಹೇಳಿದ್ರೆ ಊರವರೇ ನಂಬ್ತಾ ಇಲ್ಲ. ಆದ್ರೆ ಪೊಲೀಸ್ ತನಿಖೆಯಲ್ಲಿ ಇದೆಲ್ಲವೂ ಸತ್ಯ ಅನ್ನೋದು ಸ್ಪಷ್ಟವಾಗಿ ಗೋಚರವಾಗಿರುವಂತದ್ದು. ಹಾಗಾಗಿ ಕಿಶೋರ್ ಶೆಟ್ಟಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಆತನ ಫೋನ್ ಹಿಸ್ಟ್ರಿಯನ್ನ ಟ್ರ್ಯಾಕ್ ಮಾಡಿದ್ದಾರೆ. ಆತನ ಮೊಬೈಲ್ ಅನ್ನ ಪೊಲೀಸರು ಶೋಧ ಮಾಡಿದ್ದಾರೆ ಮತ್ತು ಅದರಲ್ಲಿ ಯಾರೆಲ್ಲ ಹೆಸರು ಇತ್ತು, ಪಾರ್ಟಿಗಳಲ್ಲಿ ಅವನ ಹೇಗೆಲ್ಲ ಭಾಗವಹಿಸ್ತಾ ಅನ್ನೋದು ಪೊಲೀಸರಿಗೆ ಗೊತ್ತಿದೆ. ಇವತ್ತು ಅರೆಸ್ಟ್ ಆದಂತಹ ತರುಣ್ ಅನ್ನ ಪೊಲೀಸರು ಇಂಟ್ರೋಗೇಷನ್ ಮಾಡಿದ್ದಾರೆ. ಆತನ ಮೊಬೈಲ್ ಅನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಅಂತ ಹೇಳುವುದು. ಆತನನ್ನ ಇಂಟ್ರೋಗೇಷನ್ ಮಾಡಿದಂತ ವೇಳೆಯಲ್ಲಿ ಅನುಶ್ರೀ ಹೆಸರು ಕೇಳಿ ಬಂದಿರುವಂತದ್ದು. ಹಾಗಾಗಿ ತರುಣ್ ಅನ್ನ ಮತ್ತಷ್ಟು ವಿಚಾರಣೆ ಮಾಡಿದ್ರೆ ಮತ್ತಷ್ಟು ಜನರ ಹೆಸರು ಕೂಡ ಕೇಳಿ ಬರುವಂತ ಸಾಧ್ಯತೆಗಳಿವೆ. ಸ್ಯಾಂಡಲ್ವುಡ್ ನಟಿಯರಾಗಿರ್ಬೋದು, ರಿಯಾಲಿಟಿ ಶೋಸ್ ನ ಸ್ಪರ್ಧಿಗಳಾಗಿರ್ಬೋದು ಅಥವಾ ಆಂಕರ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಈ ಮಾಫಿಯಾದಲ್ಲಿ ಈ ಡ್ರಗ್ಸ್ ನ ಪಾರ್ಟಿಗಳಲ್ಲಿ ಭಾಗವಹಿಸ್ತಾ ಇದ್ರು ಅನ್ನೋದು ಸದ್ಯಕ್ಕೆ ಪೊಲೀಸರು
ಕೇಳಿ ಬಂದಿರುವಂತ ಸತ್ಯ. ಈ ನಿಟ್ಟಿನಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಲ್ಲ, ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಕಿಶೋರ್ನನ್ನ ಬಂಧಿಸಿದಂತ ಸಂದರ್ಭದಲ್ಲಿ ಸಿಕ್ಕಿರುವಂತ ಮಾಹಿತಿಯ ಆಧಾರದ ಮೇಲೆ ನಿರೂಪಕಿ ಕಮ್ ನಟಿ ಆಗಿರುವಂತ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ವಾಟ್ಸ್ಆಪ್ ಮುಖಾಂತರ ಅವರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಸೊ ಯಾವಾಗ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತೊಂದ್ ಕಡೆ ಮಂಗಳೂರಿನಲ್ಲಿ ಇರುವಂತ ಪೊಲೀಸರು, ಮಂಗಳೂರಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ತಾ ಇರುವಂತ ಪೊಲೀಸರು ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ವಾಟ್ ನೆಕ್ಸ್ಟ್ ಅನ್ನುವಂತ ನೋಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಈ ವಿಚಾರಗಳನ್ನ ಸಿಸಿಬಿ ಜೊತೆ ಶೇರ್ ಮಾಡ್ಕೊಂಡು ಮತ್ತಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾರೋ, ಅಥವಾ ಇವರು ಕಲೆ ಹಾಕಿರುವಂತ ಮಾಹಿತಿಗಳನ್ನ ಸಿಸಿಬಿ ಜೊತೆ ಶೇರ್ ಮಾಡ್ಕೊಂಡು ಈ ಒಂದು ತನಿಖೆ ಮತ್ತಷ್ಟು ತೀವ್ರಗತಿಯಲ್ಲಿ ಮುಂದುವರಿಯುವಂತೆ ನೋಡ್ಕೊಳ್ತಾರೋ ಅನ್ನೋದು ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಒಟ್ನಲ್ಲಿ ಈಗ ಅನುಶ್ರೀಗೂ ಕೂಡ ಕಂಟಕ ಎದುರಾದಂತೆ ಕಾಣಿಸ್ತಾ ಇದೆ. ಅನುಶ್ರೀ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಬಟಾ ಬಯಲಾಗ್ತಾ ಹೋಗುತ್ತೆ. ಇವರಿಗೆ ವಿಚಾರಣೆಗೆ ಕರೆದ್ರು ಅಂದ ತಕ್ಷಣ ಅವರೇನು ಅಪರಾಧಿ ಅಂತಲ್ಲ, ಬಟ್ ಯಾವ ರೀತಿಯಾಗಿ ಇವರ ಇನ್ವಾಲ್ವ್ಮೆಂಟ್ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಅಂತೂ ಗೊತ್ತಾಗುತ್ತೆ ವಿಚಾರಣೆಯ ಸಂದರ್ಭದಲ್ಲಿ. ಕಾದ್ ನೋಡ್ಬೇಕು. ಯಾಕೆಂದ್ರೆ ಇಲ್ಲಿ ಸ್ಪೆಷಲಿ ನಾವು ನೋಡುವಂತ ಸಂದರ್ಭದಲ್ಲಿ ಸ್ಯಾಂಡಲ್ವುಡ್ ನಲ್ಲೇ ತಗೊಂಡ್ರೆ ನಾವು ಈಗ ಆಲ್ರೆಡಿ ಸಂಜನಾ ಜೈಲ್ನಲ್ಲಿದ್ದಾರೆ, ರಾಗಿಣಿ ಜೈಲ್ನಲ್ಲಿ ಇರುವಂತದ್ದು, ಇನ್ನು ರವಿಶಂಕರ್ ಆಗಿರ್ಬೋದು, ಇನ್ನು ಸಾಕಷ್ಟು ಜನರನ್ನ ಜೈಲ್ನಲ್ಲಿ ಹಾಕಲಾಗಿದೆ. ಇವತ್ತು ಕೆಲವರ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರ್ತಾ ಇರುವಂತದ್ದು. ಏನಾಗುತ್ತೆ ಅನ್ನುವ ಕುತೂಹಲ ಒಂದ್ ಕಡೆ ಇದ್ರೆ, ಮತ್ತಷ್ಟು ಜನರ ಮಾಹಿತಿಯನ್ನ ಕಲೆ ಹಾಕ್ತಾ ಅವರಿಗೆ ನೋಟಿಸ್ ಅನ್ನ ಕೊಡ್ತಾ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಪೊಲೀಸರು. ಈ ಒಂದು ಪ್ರಕರಣದ ಗಂಭೀರತೆ ಎಷ್ಟಿದೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗ್ತಾ ಹೋಗ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತಷ್ಟು ದೊಡ್ಡ ದೊಡ್ಡ ಅವರ ಹೆಸರು ಹೊರಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾವಾಗ ಬರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕು. ಯಾಕಂದ್ರೆ ದೊಡ್ಡ ದೊಡ್ಡವರ ಕೈವಾಡ ಇಲ್ಲದೆ ಈ ರೀತಿಯಾದಂತ ಪ್ರಕರಣಗಳು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅವರ ಹೆಸರು ಯಾವಾಗ ಬರುತ್ತೆ, ಬರೀ ಇಷ್ಟು ಜನರಿಗೆ ಮಾತ್ರ ಸೀಮಿತ ಮಾಡ್ಬಿಡ್ತಾರಾ ಪೊಲೀಸರು ಅನ್ನೋದಕ್ಕೂ ಕೂಡ ಉತ್ತರ ಸಿಗ್ಬೇಕು. ಲೆಟ್ಸ್ ಸಿ, ನೋಡೋಣ ಯಾವ್ಯಾವ ರೀತಿಯಾಗಿ ತನಿಖೆಯನ್ನ ಮಾಡ್ತಾರೆ, ಯಾವ್ಯಾವ ಆಂಗಲ್ ಅಲ್ಲಿ ಈ ಒಂದು ತನಿಖೆ ಸಾಗ್ತಾ ಹೋಗುತ್ತೆ ಅಂತ. ಇನ್ನ ಸಂಜನಾ ಮತ್ತು ರಾಗಿಣಿ ಅವರ ಜಾಮೀನು ಅರ್ಜಿ ವಿಚಾರಣೆ ಕೂಡ ಇವತ್ತು ನಡೆಯುತ್ತೆ. ಏನಾಗುತ್ತೆ ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಯಾಕೆಂದ್ರೆ ಸಿಸಿಬಿ ಪೊಲೀಸರು ಒಂದ್ ಕಡೆ ಆಕ್ಷೇಪಣೆಯನ್ನ ಸಲ್ಲಿಸಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ನೀವು ಜಾಮೀನು ಕೊಟ್ಟಿದ್ದೆ ಆದಲ್ಲಿ ಈ ಒಂದು ಪ್ರಕರಣದಲ್ಲಿ ಸಿಗ್ತಾ ಇರುವಂತ ಸಾಕ್ಷ್ಯಗಳನ್ನು ನಾಶ ಮಾಡುವಂತ ಕೆಲಸ ಆಗ್ಬಿಡುತ್ತೆ. ಸೊ ಜಾಮೀನನ್ನ ಕೊಡಬೇಡಿ ಅಂತ ಮನವಿಯನ್ನ ಮಾಡಿಕೊಳ್ಳುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಅಂತಿಮ ನಿರ್ಧಾರ ಅಂದ್ರೆ ಜಡ್ಜ್ ಕೈನಲ್ಲಿ ಇರುವಂತದ್ದು. ಅವ್ರು ಯಾವ ರೀತಿಯಾದಂತ ಜಡ್ಜ್ಮೆಂಟ್ ಅನ್ನ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಅನುಶ್ರೀ ಅವರಿಗೆ ಇದು ಯಾವ ರೀತಿಯಾಗಿ ಕಂಟಕವಾಗಿ ಪರಿಣಮಿಸುತ್ತೆ ಅನ್ನೋದು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಯಾಕೆಂದ್ರೆ ವಿಚಾರಣೆಯ ಸಂದರ್ಭದಲ್ಲಿ ಪೊಲೀಸರು ಮೇನ್ಲಿ ಯಾವೆಲ್ಲ ದಾಖಲೆಗಳನ್ನ ವಶಪಡಿಸಿಕೊಂಡಿರ್ತಾರೆ, ದಾಖಲೆಗಳು ಸಿಕ್ಕಿರ್ತವೆ, ಮಹತ್ವದ ಮಾಹಿತಿಗಳನ್ನ ಕಲೆ ಹಾಕಿರ್ತಾರೆ ಅನ್ನೋದರ ಮೇಲೆ ಇಲ್ಲಿ ಅನುಶ್ರೀ ಅವರ ವಿಚಾರಣೆ ಡಿಪೆಂಡ್ ಆಗಿರುತ್ತೆ. ಇಲ್ಲಿ ನಾವು ಸ್ಪೆಷಲಿ ಸಂಜನಾ ರಾಗಿಣಿ ಪ್ರಕರಣ ತಗೊಂಡಂತ ಸಂದರ್ಭದಲ್ಲಿ ಸಂಜನಾಗೆ ನೋಟಿಸ್ ಕೊಡ್ಲಿಕ್ಕೂ ಮುಂಚೆನೆ ಅವರ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಸಿಸಿಬಿ ಪೊಲೀಸರು. ಇನ್ನ ರಾಗಿಣಿಗೆ ನೋಟಿಸ್ ಅನ್ನ ಕೊಡ್ಲಾಗಿತ್ತು. ಅವ್ರು ಟೈಮ್ ಅನ್ನ ಕೇಳಿದ್ರು, ಆದ್ರೂ ಕೂಡ ನೆಕ್ಸ್ಟ್ ಡೇ ಬರ್ಬೇಕು ಅಂತ ಹೇಳಿದ್ರು. ಅವರು ಬರೋದಕ್ಕೂ ಮುಂಚೆನೆ ಅವರ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿತ್ತು. ಈಗ ಮಂಗಳೂರಿನ ಪೊಲೀಸರು ಬೆಂಗಳೂರಿಗೆ ಬರ್ತಾ ಇರುವಂತದ್ದನ್ನ ನೋಡಿದ್ರೆ ಸಹಜವಾಗಿ ಈ ಒಂದು ಅನುಮಾನವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ. ಏನಾದ್ರೂ ಅನುಶ್ರೀ ಅವರ ಮನೆ ಮೇಲೆ ದಾಳಿಯನ್ನ ಮಾಡ್ತಾರಾ ಏನು ಎತ್ತ ಅನ್ನೋದ್ರ ಬಗ್ಗೆ ಸಹಜವಾಗಿ ಅನುಮಾನ ಸೃಷ್ಟಿಯಾಗುವಂಥದ್ದು. ಅವರು ಮಂಗಳೂರಿನಿಂದ ಬೆಂಗಳೂರಿಗೆ ಬರ್ತಾ ಇರುವಂತ ಕಾರಣ ಆದ್ರೂ ಏನು ಅಂತ. ಯಾಕೆಂದ್ರೆ ಕೆಲವರಿಗೆ ವಾಟ್ಸಪ್ ಮುಖಾಂತರ ಕೊಡ್ತಾರೆ, ಓಕೆ ನಾವು ಬರ್ತೀವಿ, ನಾಳೆ ನೀವು ಕರೆದಂತ ಟೈಮಿಗೆ ಬರ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿಂದನೇ ಪೊಲೀಸರು ಅವ್ರ ಮನೆಗೆ ನೋಟಿಸ್ ಕೊಡ್ಲಿಕ್ಕಂತೂ ಹೋಗ್ಲಿಕ್ಕೆ ಚಾನ್ಸೇ ಇಲ್ಲ. ಬರೀ ನೋಟಿಸ್ ಕೊಡ್ಲಿಕ್ಕೆ ಅನ್ಬಿಟ್ಟು 4-5 ಜನ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಪೊಲೀಸರು. ಬಟ್ ಇಲ್ಲಿ ಯಾವ ಕಾರಣಕ್ಕೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಡ್ತದೆ. ಯಾಕೆಂದ್ರೆ ಇಲ್ಲಿ ಕೇವಲ ಅನುಶ್ರೀ ಅವರಿಗೆ ಮಾತ್ರ ಈ ಒಂದು ನೋಟಿಸ್ ಅನ್ನ ನೀಡಲಾಗ್ತಾ ಇದೆಯಾ, ಅಥವಾ ಮಂಗಳೂರು ಮೂಲದ ಸಾಕಷ್ಟು ಜನ ನಟ ನಟಿಯರೆಲ್ಲರೂ ಇದ್ದಾರೆ, ಇದರಲ್ಲಿ ಇನ್ನೂ ಕೆಲವರ ಹೆಸರು ಯಾವ್ದಾದ್ರು ಗೊತ್ತಾಗಿದೆಯಾ ಪೊಲೀಸರಿಗೆ, ಅವ್ರಿಗೂ ಏನಾದ್ರೂ ನೋಟಿಸ್ ಅನ್ನ ಕೊಡುವಂತ ಚಾನ್ಸಸ್ ಇದೆಯಾ? ಈ ಎಲ್ಲ ಪ್ರಶ್ನೆಗಳು ಸಹಜವಾಗಿ ಎದ್ದೇಳುವಂಥದ್ದು. ಅನುಶ್ರೀ ಅವರೊಬ್ಬರೇ ಭಾಗಿಯಾಗಿದ್ರ ಈ ಪಾರ್ಟಿಯಲ್ಲಿ, ಅಥವಾ ಇನ್ನು ಸಾಕಷ್ಟು ಜನ ಸೆಲೆಬ್ರಿಟಿಗಳೇನಾದ್ರೂ ಭಾಗಿಯಾಗಿದ್ರ ಅನುಶ್ರೀ ಜೊತೆ, ಅದು ಕೂಡ ಕುತೂಹಲ ಇದ್ದೇ ಇರುತ್ತೆ. ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗ್ಬೇಕಾಗಿದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಫಿಲ್ಮ್ ರಿಪೋರ್ಟರ್ ಆಗಿರುವಂತಹ ಹರ್ಷವರ್ಧನ್.
ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹರ್ಷ, ನೋಡ್ತಾ ಇದ್ವಿ ಸಾಕಷ್ಟು ಜನ ಸೆಲೆಬ್ರಿಟಿಗಳಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸ ಮುಂದುವರೆದಿದೆ. ಈಗ ಮಂಗಳೂರಿನಲ್ಲಿ ಬಂಧಿತನಾಗಿದ್ದಂತ ಕಿಶೋರ್ ಶೆಟ್ಟಿ ನೀಡಿದಂತ ಮಾಹಿತಿ ಆಧಾರದ ಮೇಲೆ ಅನುಶ್ರೀ ಅವರಿಗೂ ಕೂಡ ನೋಟಿಸ್ ಅನ್ನ ನೀಡಲಾಗಿರುವಂತದ್ದು. ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿಯಾಗಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಏನ್ ಮಾಹಿತಿ ಸಿಕ್ಕಿದೆ ನಿಮ್ಗೆ? ಏನಂತಂದ್ರೆ ಕಿಶೋರ್ ಶೆಟ್ಟಿ ಮೂಲತಃ ಮಂಗಳೂರವರು. ಈ ಹಿಂದೆ ಕೆಲವು ಡಾನ್ಸ್ ರಿಯಾಲಿಟಿ ಶೋ ನಲ್ಲೆಲ್ಲ ಗೆದ್ದಿರ್ತಾರೆ, ಮುಂಬೈನಲ್ಲೆಲ್ಲ ಕೆಲಸ ಮಾಡಿರ್ತಾರೆ. ಹಲವಾರು ಹೆಸರಾಂತ ಕೊರಿಯೋಗ್ರಾಫರ್ಸ್, ಬಾಲಿವುಡ್ ಕೊರಿಯೋಗ್ರಾಫರ್ಸ್ ಜೊತೆನಲ್ಲಿ ಕೆಲಸ ಮಾಡಿರ್ತಾರೆ. ಅವರು ಮಂಗಳೂರಿನಲ್ಲಿ ವಾಸ ಮಾಡ್ತಿರುವಂತದ್ದು. ಕೆಲ ವರ್ಷಗಳಿಂದ ಈಚೆಗೆ ಅವರು ಭಾಗವಹಿಸಿದಂತ ಕೆಲ ಪಾರ್ಟಿಗಳಿಗೆ ಸಂಬಂಧಪಟ್ಟಂತೆ ಸಿಸಿಬಿ ಈಗ ವಿಚಾರಣೆ ನಡೆಸಿ ಅವರನ್ನ ಬಂಧನಕ್ಕೆ ಒಳಪಡಿಸಿರುವಂತದ್ದು. ಕಿಶೋರ್ ಶೆಟ್ಟಿ ಜೊತೆಗೆ ಅವರ ಆಪ್ತನ ಅಂತ ತರುಣ್ ಅನ್ನು ಸಹ ಬಂಧಿಸಿರ್ತಾರೆ. ಅವನು ಸಹ ವಿಚಾರಣೆಗೆ ಒಳಪಡಿಸಿರ್ತಾರೆ. ಆ ಸಂದರ್ಭದಲ್ಲಿ ತರುಣ್ ಅನುಶ್ರೀ ನಟಿ ನಿರೂಪಕಿ ಅನುಶ್ರೀ ಸಹ ಈ ಒಂದು ಪಾರ್ಟಿಗಳಲ್ಲಿ ಭಾಗಿಯಾಗಿರೋ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡ್ತಾರೆ. ಈ ನಿಟ್ಟಿನಲ್ಲಿ ಮಂಗಳೂರು ಸಿಸಿಬಿ ಪೊಲೀಸರು ಆಂಕರ್ ಅನುಶ್ರೀ ಅವ್ರಿಗೂ ಸಹ ನೋಟಿಸ್ ಅನ್ನ ವಾಟ್ಸ್ಆಪ್ ಮೂಲಕ ಕೊಟ್ಟಿದ್ದು, ಮಂಗಳೂರಿನಿಂದ ಒಂದು ತಂಡ ಸಹ ಈಗ ಬೆಂಗಳೂರಿಗೆ ಹೊರಟು ಬರ್ತಾ ಇದೆ ಅನುಶ್ರೀ ಅವರಿಗೆ ನೋಟಿಸ್ ಅನ್ನ ನೀಡೋದಕ್ಕಾಗಿ. ಹಾಗೆ ಏನಂತಂದ್ರೆ ಮನೆ ಮೇಲೆ ಒಂದು ರೇಡ್ ಕೂಡ ಆಗುವಂತ ಸಾಧ್ಯತೆಗಳನ್ನ ತಳ್ಳು ಹಾಕುವಂತಿಲ್ಲ ಪೃಥ್ವಿ. ಅದ್ರ ಜೊತೆಗೆ ಏನಂತ ಅಂದ್ರೆ ಈಗ ಸಂಜನಾ ಹಾಗೂ ರಾಗಿಣಿ ಅವರ ಬಂಧನ ಒಂದ್ ಕಡೆ, ಮತ್ತೊಂದ್ ಕಡೆ ದಿಗಂತ್ ಐಂದಿತಾರೆ ಅವರ ವಿಚಾರಣೆ ಒಂದ್ ಕಡೆ, ಇನ್ನೊಂದ್ ಕಡೆ IST ವತಿಯಿಂದ ಕೆಲ ಕಿರುತೆರೆ ತಾರೆಗಳು ಮತ್ತು ಲೂಸ್ ಮಾದ ಯೋಗಿ ವಿಚಾರಣೆ. ಹೀಗೆ ಹಲವಾರು ನಿಟ್ಟಿನಲ್ಲಿ ಹಲವಾರು ಆಯಾಮಗಳಲ್ಲಿ ಈ ಒಂದು ಸ್ಯಾಂಡಲ್ವುಡ್ ಡ್ರಗ್ಸ್ ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ತಾ ಇರುವಂತದ್ದು. ಹಾಗೆ ಈ ಒಂದು ಪಾರ್ಟಿಗಳ ಬೇಸ್ ಮೇಲೆ ಆ ಪಾರ್ಟಿಗಳಲ್ಲಿ ಡ್ರಗ್ಸ್ ಹರಿದಾಡಿತ್ತ, ಈ ಒಂದು ಸ್ಟಾರ್ಸ್ ಪಾಲ್ಗೊಂಡಿದ್ದಂತಹ ಭಾಗವಹಿಸಿದಂತಹ ಪಾರ್ಟಿಗಳಲ್ಲಿ ಡ್ರಗ್ಸ್ ಏನಾದ್ರು ಸರಬರಾಜಾಗಿತ್ತ, ಈ ಒಂದು ನಿಟ್ಟಿನಲ್ಲಿ ಕೆಲ ಮಾಹಿತಿಯನ್ನ ಸಂಗ್ರಹಿಸಿ. ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರಾ ಅನುಶ್ರೀ ಅವರನ್ನ? ಅಂದ್ರೆ ಇದ್ರ ಬಗ್ಗೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ತಗೊಳಕ್ಕೆ? ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅನುಶ್ರೀ ಅವರು ಒಪ್ಕೊಂಡಿರೋದು ನಿಜ. ಹೌದು, ನನಗೆ ನೋಟಿಸ್ ಬಂದಿದೆ, ವಿಚಾರಣೆಗೆ ಅಟೆಂಡ್ ಆಗೋದಕ್ಕೆ ಹೇಳಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಸ್ಪಷ್ಟಪಡಿಸಿದ್ದಾರೆ ವಿನ ಇನ್ನ ಹೆಚ್ಚೇನು ಮಾಹಿತಿಯನ್ನ ಹೊರಗಡೆ ಹೇಳಿಲ್ಲ ಪೃಥ್ವಿ. ಎಸ್ ಹರ್ಷ, ಸಹಜವಾಗಿ ಈಗ ಒಬ್ಬೊಬ್ಬರಿಗೂ ನೋಟಿಸ್ ಅನ್ನ ಕೊಡುವಂತ ಕೆಲಸವನ್ನ ಮಾಡ್ಲಾಗ್ತಾ ಇದೆ. ಸ್ಪೆಷಲಿ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಅಂದ್ರೆ ನಮಗೆ ಸಿನಿಮಾ ಇಂಡಸ್ಟ್ರಿ ಅವರೇ ಜಾಸ್ತಿ ಜನ ಕಾಣಿಸ್ತಾ ಇರುವಂತದ್ದು. ಸೊ ಇವರಿಗೆ ನೋಟಿಸ್ ಅನ್ನ ಕೊಡ್ತಾ ಇರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಅನುಮಾನಗಳು ಎದ್ದೇಳ್ತವೆ. ಏನು ಎಲ್ಲರೂ ಹಿಂಗೇನಾ, ಸೆಲೆಬ್ರಿಟಿಗಳು ಅಂದ್ರೆ ಈ ರೀತಿಯಾಗಿರ್ತಾರಾ ಅನ್ನುವ ಪ್ರಶ್ನೆ ಸಹಜವಾಗಿ ಮೂಡುವಂಥದ್ದು. ಈಗ ಆಲ್ಮೋಸ್ಟ್ ಸ್ಯಾಂಡಲ್ವುಡ್ ನಲ್ಲಿ ಎಲ್ಲಾ ನಟ ನಟಿಯರಿಗೂ ಒಂದ್ ರೀತಿಯಾದಂತ ದಿಗಿಲು ಶುರುವಾಗ್ಬಿಟ್ಟಿದೆ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಕಳೆದ 5-6 ತಿಂಗಳಿಂದಾಗಿ ಕೊರೋನಾ ಲಾಕ್ಡೌನ್ ಇಂದಾಗಿ ಆಲ್ಮೋಸ್ಟ್ ಥಿಯೇಟರ್ಗಳು ಹಾಗೂ ಮಲ್ಟಿಪ್ಲೆಕ್ಸ್ ಗಳು ಇನ್ನೂ ಓಪನ್ ಆಗಿಲ್ಲ. ಸಿನಿಮಾ ಕೆಲಸಗಳು ಇನ್ನೂ ಕಂಪ್ಲೀಟ್ ಆಗಿ ಪ್ರಾರಂಭವಾಗಿಲ್ಲ. ಹೊಸ ಸಿನಿಮಾಗಳು ಪ್ರಾರಂಭ ಆಗ್ತಾ ಇಲ್ಲ. ಏನು ಸ್ಥಗಿತಗೊಂಡಿದ್ದಂತ ಸಿನಿಮಾ ಶೂಟಿಂಗ್ ನಡೀತಾ ಇರುವಂತದ್ದು, ಪೋಸ್ಟ್ ಪ್ರೊಡಕ್ಷನ್, ಪ್ರೀ ಪ್ರೊಡಕ್ಷನ್ ಕೆಲಸಗಳು ನಡೀತಾ ಇದಾವೆ. ಈ ಒಂದು ಲಾಕ್ ಡೌನ್ ಇಂದ ಈಗಷ್ಟೇ ಚೇತರಿಕೆ ಕಂಡ್ಕೊಳ್ತಿರುವಂತ ಚಿತ್ರರಂಗಕ್ಕೆ ಈ ಒಂದು ಡ್ರಗ್ಸ್ ಜಾಲ ಏನಿದೆ, ಈ ಒಂದು ಪ್ರಕರಣ, ಈ ಒಂದು ಆರೋಪಗಳೇನಿದಾವೆ, ಇದು ನಿಜಕ್ಕೂ ಒಂದು ನುಂಗಲಾರದ ತುತ್ತಾಗಿದೆ ಅಂತಾನೆ ಹೇಳ್ಬೋದು ಪೃಥ್ವಿ. ಜೊತೆಗೆ ಈ ಒಂದು ಪಾರ್ಟಿಗಳಲ್ಲಿ ಅಟೆಂಡ್ ಆಗಿರುವಂತಹ ಅಥವಾ ಈ ಹಿಂದೆ 2-3 ವರ್ಷಗಳಿಂದ ಪಾರ್ಟಿಗಳಲ್ಲಿ ಅಟೆಂಡ್ ಆಗಿರುವಂತಹ ಒಂದು ತಾರಿಯಾರೇನಿದ್ದಾರೆ, ಸ್ಟಾರ್ಸ್ ಏನಿದ್ದಾರೆ, ಅವರಲ್ಲಂತೂ ಸಾಕಷ್ಟು ಆತಂಕ ಮೂಡಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಅವರು ಆ ಒಂದು ಡ್ರಗ್ಸ್ ಜಾಲ ಪ್ರಕರಣದಲ್ಲಿ ಇರ್ಲಿ, ಅವ್ರು ಕನ್ಸ್ಯೂಮರ್ ಆಗಿರ್ಬೋದು ಅಥವಾ ಪೆಡ್ಲರ್ ಆಗಿರ್ಬೋದು, ಅದಕ್ಕೂ ಅವ್ರಿಗೂ ಸಂಬಂಧ ಇಲ್ದಲೇ ಇರ್ಬೋದು. ಆದರೆ ಪಾರ್ಟಿಗಳಲ್ಲಿ ಅಟೆಂಡ್ ಆಗಿರುವಂತವ್ರು ಅಥವಾ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ಈ ಒಂದು ಪ್ರಕರಣದಲ್ಲಿ ಆರೋಪಿಗಳ ಜೊತೆನಲ್ಲಿ ಸಂಪರ್ಕದಲ್ಲಿ ಅಕಸ್ಮಾತ್ ಇದ್ದರೆ ಅವ್ರಿಗೆ ಈ ಒಂದು ಡ್ರಗ್ಸ್ ಜಾಲ ಪ್ರಕರಣ ಏನಿದೆ, ಇದೊಂದು ನಿಜಕ್ಕೂ ಕಂಟಕವಾಗಿ ಕಾಡುವಂತ ಎಲ್ಲಾ ಸಾಧ್ಯತೆಗಳಿದ್ದಾವೆ ಪೃಥ್ವಿ. ಓಕೆ, ಥ್ಯಾಂಕ್ ಯು ಹರ್ಷವರ್ಧನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಗಮನಿಸ್ತಾ ಇದ್ದೀರಾ, ನೋಡೋಣ ಇನ್ನು ಯಾರ್ಯಾರ ಹೆಸರುಗಳು ಹೊರ ಬರುತ್ತೆ ಅನ್ನೋದಂತೂ ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಆದ್ರೆ ಸ್ಯಾಂಡಲ್ವುಡ್ ನಂತೂ ದಂಗು ಬಡಿಸಿದೆ. ಬಟ್ ಸಹಜವಾಗಿ ಅವ್ರಿಗೂ ಕೂಡ ಒಂದು ಟೆನ್ಷನ್ ಇರುತ್ತೆ. ಬರೀ ನಟಿಯರು, ನಟರು, ಬರೀ ಸ್ಯಾಂಡಲ್ವುಡ್ಗೆ ಮಾತ್ರ ಕಂಟಕ, ಬರೀ ಸ್ಯಾಂಡಲ್ವುಡ್ನವ್ರು ಮಾತ್ರ ಕಾಣಿಸೋ ರೀತಿಯಲ್ಲಿ ತನಿಖೆ ಆಗ್ತಾ ಇದೆಯಲ್ಲ ಅನ್ನುವ ಒಂದು ಅಸಮಾಧಾನ ಕೂಡ ಅವ್ರಿಗೆ ಇರುವಂಥದ್ದು. ಸಾಕಷ್ಟು ಜನರನ್ನ ಮಾತನಾಡಿಸುವಂತ ಸಂದರ್ಭದಲ್ಲಿ ಅವರು ಕೂಡ ಇದನ್ನೇ ಹೇಳ್ತಾ ಇರೋರುವಂಥದ್ದು. ಯಾಕೆಂದ್ರೆ ಬೇರೆಯವ್ರು ಯಾರು ಇಲ್ವಾ ಅನ್ನುವ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಅದಕ್ಕೆ ಉತ್ತರವನ್ನ ಕೊಡಬೇಕಾಗಿರುವಂತವ್ರು ತನಿಖೆಯನ್ನ ಮಾಡ್ತಾ ಇರುವಂತ ಸಿಸಿಬಿ ಅವರು. ನೋಡೋಣ ಅವರು ಯಾವ ರೀತಿಯಾಗಿ ತನಿಖೆಯನ್ನು ಮಾಡುವಂತ ಸಂದರ್ಭದಲ್ಲಿ ಯಾರ್ಯಾರ ಹೆಸರು ಹೊರಗೆ ಬರುತ್ತೆ ಅಂತ.